ಅಮೆರಿಕಾ ಡೆವಲಪ್ಮೆಂಟ್ ಇಲ್ಲ ಇಂಡಿಯಾ ಪಾಕಿಸ್ತಾನ ಯುದ್ಧ ಮತ್ತೆ ಆ ಕಡೆಯಿಂದ ಗುಂಡು ಹೊಡಿತಾರೆ. ಏನ್ ಕಥೆ ಇದು? ಅಲ್ಲ, ಈಗ ಮೋದಿ ಅವ್ರ ಬಗ್ಗೆ ಅನೇಕ ಬಟ್ಟೆಗಳು ಮಾಡ್ತಾರೆ. ಕಾಂಗ್ರೆಸ್ ಮೊದಲಿಗೆಲ್ಲ ಕೂಡ ಸಪೋರ್ಟ್ ಇದೆ, ಈಗ ಅನೇಕ ಬಟ್ಟೆಗಳು ಇರ್ತಾ ಇದ್ದಾರೆ. ಅದಕ್ಕೆ ಏನು ಈಗ ಲೀಡರ್ ಆಫ್ ಅಪೋಸಿಷನ್ ಅಷ್ಟೇ ಅಲ್ಲ, ಆಲ್ ಪಾರ್ಟಿ ಡೆಲಿಗೇಟ್ಸ್ PM-ಗೆ ಒತ್ತಾಯ ಮಾಡಿದ್ದಾರೆ. ಅಕಸ್ಮಾತ್ ಸೀಸ್ ಫೈರ್ ಮಾಡೋದಿದ್ರೆ ನೀವು ಸೆಷನ್ ಕರಿ, ಅಕಸ್ಮಾತ್ ಸೀಸ್ ಫೈರ್ ಮಾಡದೇ ಇದ್ರೆ ಸೆಷನ್ ಕರಿಬೇಡಿ. ನಾವು ಹೇಳ್ತೀವಿ ವಾರ್ ಆದ್ರೂ ಮಾಡಿ. ಆದ್ರೆ ಇಲ್ಲಿ ಯಾವುದು ಈಗಾಗಲೇ ನಮ್ಮ ರೆವಿನ್ಯೂ ಮಂತ್ರಿ ಅವ್ರು ಹೇಳ್ದಾಗೆ ಯಾವುದೇ ಒಂದು ನಿಷ್ಕರ್ಷಕ್ಕೆ ನಾವು ಬರದೆ, ಈಗ ಬೇರೆಯವ್ರು ಯಾರೋ ಹೇಳಿದ್ರು ಅಂದ್ರೆ ಅದಕ್ಕೊಂದು ಕಂಡೀಷನ್ ಇರಬೇಕಾಗಿತ್ತು. ಅಕಸ್ಮಾತ್ ಅಮೆರಿಕದವರು ಇಂಟರ್ಫಿಯರ್ ಮಾಡಿದ್ದಾರೆ, ಅವರು ಕಾಶ್ಮೀರಿ ವಿಷಯ ಇಟ್ಕೊಂಡು ನಿಮ್ಮನ್ನ ಇಂಟರ್ಫಿಯರ್ ಮಾಡ್ತಿದ್ರೆ ನೀವು ಸೀಸ್ ಫೈರ್ ಮಾಡಬಾರ್ದು. ಕಾಶ್ಮೀರ್ ಬಿಟ್ಟು ಅನ್ಕಂಡೀಷನಲ್ ವಿಡ್ರಾ ಮಾಡಿ ನಾವು ಮಾತುಕತೆಗೆ ಬರ್ತೀವಿ ಅಂದಿದ್ರೆ ಅದು ಬಹಳ ಸೂಕ್ತ ಆಗಿತ್ತು. ಆದ್ರೆ ದುರ್ದೈವಶ ಆ ರೀತಿ ಆಗಿಲ್ಲ. ಅದನ್ನೇ ಎಲ್ಲ ವಿರೋಧ ಪಕ್ಷದವ್ರು ಕೇಳ್ತಾರೆ, ದೇಶದ ಜನ ಕೇಳ್ತಾ ಇದ್ದಾರೆ, ಕಾಮನ್ ಜನ. ನಾನು ಪೇಪರ್ ಕಾಮೆಂಟ್ ನೋಡಿನಿ, ಎಷ್ಟೋ ಹೆಣ್ಮಕ್ಳು ಈ ವಾರ್ ಒಂದ್ಸರ್ತಿ ಮುಗಿಸ್ಬಿಡ್ಬೇಕಾಗಿತ್ತು ಅಂತ ಹೇಳಿ. ಯಾಕೆ ಪಾಕಿಸ್ತಾನಕ್ಕೆ 2 ಸರ್ತಿ ಹೊಡೆದಿದ್ದೀವಿ, 3ನೇ ಸರ್ತಿ ಹೊಡೆಯೋದೇನು ಭಾಳ ಕಷ್ಟ ಇರಲಿಲ್ಲ, ಮಾಡ್ಬೇಕಾಗಿತ್ತು. ರಾಜತಾಂತ್ರಿಕ ವಿಷಯದಲ್ಲಿ ಹಿಂದುಳಿತಾ ಇದ್ವಿ ಅಂತ ಅದಕ್ಕೇನಾದ್ರು ಈಗ ನೋಡಿ, ಅದು ಆಲ್ ಪಾರ್ಟಿ ಮೀಟಿಂಗ್ ನಲ್ಲಿ ಅನೇಕ ವಿಷಯಗಳು ಪ್ರಸ್ತಾಪ ಆಗ್ತವೆ. ಅವಾಗ ಮೋದಿಯವರು ಸಮರ್ಪಕವಾಗಿ ಉತ್ತರ ಕೊಟ್ರೆ ಎಲ್ಲ ಪಾರ್ಟಿಯವರು ಒಪ್ಕೊಳ್ಬಹುದು, ಸಮರ್ಪಕ ಉತ್ತರ ಕೊಡದೇ ಇದ್ರೆ ವಿಮರ್ಶೆ ಆಗ್ಬೋದು. ಅಲ್ಲ, ಅಧಿವೇಶನ ಕರೆದು ಚರ್ಚೆ ಆಗಿಲ್ಲ ಅಂತ ಹೇಳ್ತೀರಿ. 100% ಆಗ್ಬೇಕು. ಅಕಸ್ಮಾತ್ ನೀವು ಸೀಸ್ ಫೈರ್ ಮಾಡುದೇ ಆದ್ರೆ, ವಾರೇ ಮುಂದುವರ್ಸೋದಾದ್ರೆ ಅದ್ರಲ್ಲೇನು ಖರೀದ ಅವಶ್ಯಕತೆ. ಸರ್, ತಾವು ರಿಸೈನ್ ಮಾಡ್ತೀನಿ ಅಂತ ಹೇಳೇ ಇಲ್ಲ ಅನ್ನುವಂತ ಮಾತು ಅದು ನಿಮ್ ವಿಡಿಯೋ ತೆಗೆದ್ ನೋಡಿ, ನಿಮ್ ವಿಡಿಯೋ ತೆಗೆದ್ ನೋಡಿ.